ಹೈ ಫ್ರೆಂಡ್ಸ್ ನಾನು ನಿಮ್ಮ ಕಿರಣ್. ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಇಂಡಿಯನ್ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋದ ಆದರೆ, ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮಗೆಲ್ಲ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದು GST ಬಗ್ಗೆ. ಅದು ನಮಗೆಲ್ಲ ಕುತೂಹಲಕ್ಕೆ ಕಾರಣ ಮಾಡಿತ್ತು. ಆದರೆ GST ಸ್ಲ್ಯಾಬ್ನ ಬಾರಿಗೆ ತರೋದಾಗಿ ನ್ಯೂಸ್ ಬಂದಿದೆ. ಅದು GST ಸುಧಾರಣೆಗಳ ಅಡಿಯಲ್ಲಿ ಯಾವ ಕಂಪನಿ ಇದೆ ಅಂತ ನೋಡೋಣ ಬನ್ನಿ. ಒಂದು, ಸಣ್ಣ ಕಾರುಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಲು ಭಾರತ ಯೋಚಿಸಿದೆ. ಇದು ಷೇರುಗಳನ್ನು ಹೆಚ್ಚಿಸಿದೆ ಹಾಗೂ ಸಣ್ಣ ಕಾರುಗಳ ಮೇಲಿನ GST ಯನ್ನು 28% ರಿಂದ 18% ಇಳಿಸಲು ಕೇಂದ್ರ ಸರ್ಕಾರ ಪ್ರಸ್ತಾಪನೆ ಮಾಡಿದೆ. ಈ ಕ್ರಮ ಮಾರುತಿ, ಹುಂಡೈ ನಂತಹ ಕಾರು ತಯಾರಕರಿಗೆ ಲಾಭವಾಗಬಹುದು ಹಾಗೂ ಕೇಂದ್ರ ಸರ್ಕಾರ ವಿಮಾ ಕಂತುಗಳ ಮೇಲೆ ಗರಿಷ್ಠ ಶೇಕಡಾ 5% GST ವಿಧಿಸಲು ಪ್ರಸ್ತಾಪಿಸಿದೆ. ಇದರಿಂದ ವಾಹನ ತಯಾರಕರು ಹಾಗೂ ವಿಮಾ ಕಂಪನಿಗಳ ಷೇರುಗಳು ಏರಿಕೆ ಆಗಬಹುದು ಹಾಗೂ ಇದು ಅಕ್ಟೋಬರ್ನಿಂದ ಉತ್ಪನ್ನಗಳ ಬೆಲೆಗಳು ಕುಸಿದಾಗ ಗ್ರಾಹಕ, ವಾಹನ ಮತ್ತು ವಿಮಾ ಕಂಪನಿಗೆ ಅತಿದೊಡ್ಡ ಲಾಭವಾಗುವ ಸಾಧ್ಯತೆ ಇದೆ. ಹಾಗೂ ಈ ವರ್ಷದ ದೀಪಾವಳಿಯ ಹೊತ್ತಿಗೆ ಇದನ್ನು ಜಾರಿಗೆ ತರೋದಾಗಿ ತೆರಿಗೆ ವ್ಯವಸ್ಥೆಯನ್ನು ಬದಲಾಯಿಸಲು ಮಾತನಾಡಿದ್ದಾರೆ. ಹಾಗೂ ಸರಕು ಮತ್ತು ಸೇವಾ ತೆರಿಗೆ GST ಯಲ್ಲಿ ಕೇಂದ್ರ ಸರ್ಕಾರ ಶೇಕಡಾ 5% ಮತ್ತು ಶೇಕಡಾ 18% ಎರಡು ತೆರಿಗೆ ದರಗಳನ್ನು ಪ್ರಸ್ತಾಪಿಸಿದೆ ಮತ್ತು ಪ್ರಸ್ತುತ ಇರುವ 0 ಅಥವಾ 0% GST ತೆರಿಗೆಯನ್ನು ಅಗತ್ಯ ಆಹಾರ ಪದಾರ್ಥಗಳ ಮೇಲೆ ದೈನಂದಿನ ಬಳಕೆಯ ವಸ್ತುಗಳ ಮೇಲೆ ಶೇಕಡಾ 5%, ಪ್ರಮಾಣಿತ ಸರಕುಗಳ ಮೇಲೆ ಶೇಕಡಾ 12%, ಎಲೆಕ್ಟ್ರಾನಿಕ್ಸ್ ಮತ್ತು ಸೇವೆಗಳ ಮೇಲೆ ಶೇಕಡಾ 18% ತೆರಿಗೆ ಮತ್ತು ಐಷಾರಾಮಿ ಮತ್ತು ಸರಕುಗಳ ಮೇಲೆ ಶೇಕಡಾ 28% ವಿಧಿಸಲಾಗಿದೆ. ಪರಿಷ್ಕೃತ GST ಆಡಳಿತವು 2 ಸ್ಲ್ಯಾಬ್ಗಳನ್ನು ಹೊಂದಿರುತ್ತದೆ ಮತ್ತು ಐಷಾರಾಮಿ ಮತ್ತು ಇನ್ನಿತರ ದುಬಾರಿ ಸರಕುಗಳಿಗೆ ಶೇಕಡಾ 40% ವಿಶೇಷ ದರವನ್ನು ಹೊಂದಿರುತ್ತದೆ ಹಾಗೂ ಇನ್ನಿತರ ರಿಯಲ್ ಎಸ್ಟೇಟ್ ನಲ್ಲಿ ನಿರ್ಮಾಣವಾಗುವ ಸಾಮಗ್ರಿಗಳಿಗೆ ವಿಭಿನ್ನ ತೆರಿಗೆಯನ್ನು ವಿಧಿಸಲಾಗಿದೆ. ಇದನ್ನು ನಾವು ನೋಡೋದಾದ್ರೆ GST ದರಗಳನ್ನು ಸಿಮೆಂಟಿಗೆ 28%, ಸ್ಟೀಲ್ಗೆ 18%, ಬಣ್ಣ ಮತ್ತು ಫರ್ನಿಚರ್ಗಳಿಗೆ 28%, ಸೆರಾಮಿಕ್ ಟೈಲ್ಸ್ಗೆ ಶೇಕಡಾ 18% ಮತ್ತು ಸ್ಯಾನಿಟರಿ ವೇರ್ ಗೆ ಶೇಕಡಾ 18%, ವಾಸ್ತುಶಿಲ್ಪ, ವಿನ್ಯಾಸ ಮತ್ತು ಯೋಜನಾ ನಿರ್ವಹಣೆಯಂತಹ ಸೇವೆಗಳಿಗೆ ಶೇಕಡಾ 18% ತೆರಿಗೆ ವಿಧಿಸಲಾಗುತ್ತಿದೆ. ಈ ದರಗಳು ವಸತಿ ಬೆಲೆಗಳ ಮೇಲೆ ನೇರವಾಗಿ ಮತ್ತು ಪ್ರತಿಯಾಗಿ ಪ್ರಭಾವ ಬೀರುತ್ತದೆ. ಇನ್ನು ಕರಕುಶಲ ವಸ್ತುಗಳ ಮೇಲೆ ಶೇಕಡಾ 0% ತೆರಿಗೆಯನ್ನು ಒಳಪಡಲಿವೆ ಎಂದು ಮೂಲಗಳು ತಿಳಿಸಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಟ್ಯಾಕ್ಸ್ನ GST ನ ಒಂದು ಭಾಗ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ.